ನಾವು ಸುಜಾತ ಅಂತ ಐಗೊಲ್ಲಳ್ಳಿ ಪಂಚಾಯತಿಯಿಂದ ಆಲ್ರೆಡಿ ನಾನು 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ, ಕಾರ್ಯಕರ್ತರಾಗಿ ದುಡಿತಾ ಇದ್ದೀನಿ. ನಾನು ಯಾಕೆ ದುಡಿತಾ ಇದ್ದೀನಿ ಅಂದರೆ ಆಲ್ರೆಡಿ ನಾನು ಒಬ್ಬಳು ಮೆಂಬರ್ ಆಗಿದ್ದೆ ಪಂಚಾಯತಿಲಿ ಕಾಂಗ್ರೆಸ್ ಪಕ್ಷದಿಂದ. ನಮ್ಮ ಯಜಮಾನ್ರು ಮೆಂಬರ್ ಆಗಿದ್ರು. ನಮ್ಮ ಫ್ಯಾಮಿಲಿನೇ ಕಾಂಗ್ರೆಸ್ ಪಕ್ಷದಲ್ಲಿ 20 ವರ್ಷದಿಂದನೂ ನಮ್ಮ ಯಜಮಾನ್ರು ನಾವು ಇಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀವಿ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ಬೇರೆಯವ್ರು ಏನು ಹೇಳಿದ್ರು ಕೇಳಿಲ್ಲ. ನಮಗೆ ಏನು ಅಂದರೆ ಸೂರ್ಯನವ್ರ ಕಡೆ ಗೆಲುವು ಬೇಕು. ನಮಗೆ ಯಥೇಚ್ಛ 2 ಲಕ್ಷ ಮತಗಳಿಂದ ಅಂತರದಿಂದ ಗೆಲ್ಲಬೇಕು ಅಂತ ನಮಗೆ ಖುಷಿ. ಸಾಹೇಬ್ರಿಗೆ ಕ್ಯಾನ್ವಾಸ್ ಮಾಡಬೇಕು ಅಂದ್ರೆ ನಮ್ಗೆ ಬಿಸಿಲು ಏನು ಕಾಣಿಸಿಲ್ಲ. ಕ್ಷೇತ್ರಕ್ಕೆ ಕೊಡುಗೆ ಏನಿದೆ ಮೇಡಮ್ ಅವ್ರ ಕಡೆಯಿಂದ? ಅವ್ರ ಕಡೆ ಕೊಡುಗೆ ಏನಿದೆ ಅಂದ್ರೆ ಸರ್, ಇವಾಗ ಹೆಣ್ಮಕ್ಳುಗಳೆಲ್ಲ ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ, 2,000 ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ. ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದ್ದಾರೆ, ಅನುಕೂಲ ಆಗಿದೆ. ಬಸ್ಸು ಫ್ರೀ ಇದೆ, ಬಸ್ ಚಾರ್ಜ್ ಫ್ರೀ ಮಾಡಿದ್ದಾರೆ. ಕರೆಂಟ್ ಚಾರ್ಜ್ ಕಟ್ಟುವಂಗಿಲ್ಲ, ಕರೆಂಟ್ ಎಲ್ಲ ಫ್ರೀ ಇದೆ. ಹೆಣ್ಮಕ್ಳುಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಥೇಚ್ಛವಾದ ಸ್ಥಾನಮಾನ ಕೊಟ್ಟಿದ್ದಾರೆ ಹೆಣ್ಮಕ್ಳುಗಳಿಗೆ. ಅದರಲ್ಲಿ ಯಾವುದು ಭಿನ್ನಾಭಿಪ್ರಾಯ ಏನಿಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿ ಕೇಳಬೇಕಾದ್ರೆ ಡಿ.ಕೆ. ಅಣ್ಣವ್ರ ಹೆಸರು ಹೇಳಾರೋ ಹೊರತು ಬೇರೆ ಹೆಸರು ಹೇಳಲ್ಲ. ಅವರು ಯಾವ ಡಾಕ್ಟರ್ನೇ ಆಗಲಿ, ಇನ್ನೊಬ್ಬ ಆಗಲಿ, ಹೃದಯ ತಂದನೇ ಆಗಲಿ, ಇನ್ನೊಬ್ಬನೇ ಹೆಸರು ಹೇಳಲ್ಲ. ಡಿ.ಕೆ. ಅಣ್ಣ ನಮ್ಗೆ ದೇವ್ರಿದಂಗೆ ಮನೇಲಿ ನಮ್ ಕಷ್ಟ ಕಾದಿದ್ದಾರೆ ಕಣವ. ಅವ್ರಿಗೆ ಓಟ್ ಹಾಕಿಲ್ಲ ಅಂದ್ರೆ ನಮ್ ಕೈಗಳು ಇರ್ತಾವನವ. ಅನ್ನ ತಿನ್ನು ಕೈಗಳಿಗೆ ಓಟ್ ಹಾಕಿಲ್ಲ ಅಂದ್ರೆ ನಮ್ಗೆ ಸುಮ್ಮನೆ ಏನಕ್ಕಿರ್ಬೇಕು? ಇಲ್ಲ, ನಾವು ಯಾರು ಏನೇ ಮಾಡಿದ್ರು ಎತ್ತೇ ಮಾಡಿದ್ರು ನಾವು ಹೃದಯ, ಆ ಹೃದಯ, ಈ ಹೃದಯ ಅಂತಂದ್ರೆ ಇವತ್ತು ಇರ್ತಾರೆ, ನಾಳೆ ಬರ್ತಾರೆ. ಎಲೆಕ್ಷನ್ ಆದ್ಮೇಲೆ ಅವ್ರ ಮನೆಗೆ ಅವ್ರು ಸೇರ್ಕೋತಾರೆ. ನಮ್ ಕಷ್ಟ ಕಾಯುವರೆ ನಮ್ ಡಿ.ಕೆ. ಸುರೇಶ್ ಅಣ್ಣ. ನಾವು ಅಷ್ಟು ಕಲ್ದೆ ಬೇರೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಧರ್ಮ ಮತ್ತು ಸತ್ಯ ಮತ್ತು ಸುಳ್ಳಿಗೆ ನಡೀತಿರುವ ಚುನಾವಣೆ. ಸತ್ಯಕ್ಕೆ ಜಯ ಮತ್ತು ಸುಳ್ಳಿಗೆ ಜಯ ಇಲ್ಲ. ಯಾಕಂದ್ರೆ ಈ ಬಿಜೆಪಿ ಸರ್ಕಾರ ಎಲ್ಲ ಸುಳ್ಳು ಆಶ್ವಾಸನೆಗಳು ಎಲ್ಲ ಬರೀ ವಿದ್ಯಾವಂತರಿಗೆ ನಿರುದ್ಯೋಗ ಕಾಡ್ತಾರೆ. ಮತ್ತೆ 15 ಲಕ್ಷ ಆಗ್ತೀನಿ ಅದು ಕೊಟ್ಟಿಲ್ಲ. ಮತ್ತೆ ಜನಗಳಿಗೆ ಯಾವುದೇ ಒಂದು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಅಂದರೆ ಭಾರಿ ವಂಚನೆ ಆಯ್ತದೆ. ನಾವು 100 ರೂಪಾಯಿ ಕೊಟ್ಟರೆ ನಮ್ಗೆ 13 ರೂಪಾಯಿ ಕೊಡ್ತಾವ್ರೆ. ಇದು ಭಾರಿ ಮೋಸ. ಮತ್ತೆ ಮೇಕೆದಾಟು ಯೋಜನೆಗೆ ಅಡೆ ಕೊಟ್ಟಿದ್ದಾರೆ. ಮಹದಾಯಿ ಕೆಲಸನ ಪೂರ್ಣಗೊಳಿಸಲಿಲ್ಲ. ಹೀಗಾಗಿ ರಾಜ್ಯದ ವಿದ್ಯಾವಂತರು ಮತ್ತು ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ ಅನ್ನೋ ನಮ್ಗೆ ಒಂದು ವಿಶ್ವಾಸ ಇದೆ. ಈಗ ಪಕ್ಷವಿದು, ಕಾಂಗ್ರೆಸ್ ಪಕ್ಷವಿದು. ತಂದೆ ತಾಯಿ ಬಂಧು ಬಳಗ ಸ್ನೇಹ ಸಂಕೋಲೆಯ ಪಕ್ಷವಿದು. ನಮ್ಮ ಪಕ್ಷವಿದು, ಕಾಂಗ್ರೆಸ್ ಪಕ್ಷವಿದು. ಜಾತಿ ಮತ ಎಲ್ಲರೂ ಒಂದೇ ಎನ್ನುವ ಭಾವದ ಪಕ್ಷವಿದು. ನಮ್ಮ ಡಿ.ಕೆ.ಸಿ ಪಕ್ಷವಿದು. ದೊಡ್ಡ ದೊಡ್ಡ ಅಲೆಗಳು ಬಂದು ಹಪ್ಪಳಿಸಿದರು ಜಗ್ಗುವುದಿಲ್ಲ ಈ ಕನಕಪುರದ ಬಂಡೆ, ಈ ಕಾಂಗ್ರೆಸ್ ಬಂಡೆ. ದೊಡ್ಡಲಹಳ್ಳಿಯ ಗೌರಮ್ಮ ಕೆಂಪೇಗೌಡರ ಮಕ್ಕಳಾದ ಡಿ.ಕೆ.ಸಿ ಪಕ್ಷವಿದು. ಕೇಸರಿ ಬಿಳಿ ಹಸಿರಿನ ಪಕ್ಷವಿದು. ನಮ್ಮ ಪಕ್ಷವಿದು, ಕಾಂಗ್ರೆಸ್ ಪಕ್ಷವಿದು. ಗೌರಮ್ಮ ಮುಳ್ಳಳ್ಳಿ ಮೇಡಮ್ ಇದನ್ನ ಬರ್ದಿರೋರು. ಮತ್ತೆ ರಂಗೋಲೆ ಬೆಳಗಿದವೋ ಡಿ.ಕೆ. ಸುರೇಶ್ ಅಣ್ಣನ ಗೆಲುವಿಗಾಗಿ ಬಾಳೆ ಬಾಗಿದೆವೋ. ಡಿ.ಕೆ. ಸುರೇಶ್ ಅಣ್ಣನ ಗೆಲುವಿಗಾಗಿ ಬಾಳೆ ಬಾಗಿದೆವೋ. ಅಂದಾದ ಹಾಲಳ್ಳಿ ಚಂದಾದ ಸುರೇಶ್ ಅಣ್ಣ ತಾಯಿ ಗೌರಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾರೋ. ತಾಯಿ ಗೌರಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾರೋ. ಕೆಂಪೇಗೌಡರ ಮಗನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೀರ್ತಿ ತಂದಾರೋ. ಪ್ರೀತಿಯ ಅಣ್ಣನಿಗೆ ಕೀರ್ತಿಯ ತಮ್ಮನಾಗಿ ಸ್ಫೂರ್ತಿ ತಂದಾರೋ. ಅಂದಾದ ಹಾಲಳ್ಳಿ ಚಂದಾದ ಮಾರವ್ವ ಮಹಾಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಕೊಟ್ಟು ಕೀರ್ತಿ ತಂದಾರೋ. ತಿಂಗಳು ಮುಳಗಿದವೋ ರಂಗೋಲಿ ಬೆಳಗಿದವೋ ಡಿ.ಕೆ. ಸುರೇಶ್ ಅಣ್ಣನ ಗೆಲುವಿಗಾಗಿ ಬಾಳೆ ಬಾಗಿದವೋ. ಮುಳ್ಳಳ್ಳಿ ಪಂಚಾಯಿತಿ, ಮುಳ್ಳಳ್ಳಿ, ಗೌರಮ್ಮ ಮತ್ತು ಕಂಡದವರು.